ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ಪೂಜಾರಿ ಅವರಿಗೆ 60,000ಕ್ಕಿಂತ ಅಧಿಕ ಮತದ ಅಂತರದಿಂದ ಪದ್ಮರಾಜ್ ಪೂಜಾರಿರವರಿಗೆ ಗೆಲುವು ಲಭಿಸಿದೆ. ಹಾಗೆ ಬ್ರಿಜೇಶ್ ಚೌಟಾರವರಿಗೆ ಹಿನ್ನಡೆಯಾಗಿದೆ. ಬಿಜೆಪಿಗೆ ಹಿನ್ನಡೆಯಾಗಿ ಕಾಂಗ್ರೆಸ್ಗೆ ಮುನ್ನಡೆಯಾಗಿದೆ ಎಂಬ ವಿಶೇಷ ವರದಿಗಳು, ಸಮೀಕ್ಷೆಗಳು ನಮ್ಮ ಮುಂದೆ ಬರುತ್ತಿದೆ. ಇದು ವಾಟ್ಸಪ್ನಲ್ಲಿ ಈ ಹಿಂದೆ ಅತ್ಯಧಿಕವಾಗಿ ಫಾರ್ವರ್ಡ್ ಆಗುತ್ತಿರುವಂತಹ ಮೆಸೇಜ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಎಂದು ಹೇಳಿದರೆ ಅದು ಕರಾವಳಿ ಭಾಗ, ಮಂಗಳೂರಿನಂತಹ ಕರಾವಳಿ ಭಾಗವು ಬರುವಂತಹ ಒಂದು ಜಿಲ್ಲೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಬಿಜೆಪಿಯು ಅಧಿಕಾರ ಹಿಡಿದು ಈ ಜಿಲ್ಲೆಯಲ್ಲಿ ಎಂಪಿಯಾಗಿ ಸೆಲೆಕ್ಟ್ ಆಗುವಂತಹ ಆ ಅಭ್ಯರ್ಥಿಯು ಬಿಜೆಪಿಯವರೇ ಆಗಿರುತ್ತಾರೆ. ಕಳೆದ 25 ವರ್ಷವಾಗಿ ಇಲ್ಲಿ ಕಾಂಗ್ರೆಸ್ ಬರಲೇ ಇಲ್ಲ. 1900 ಕಾಲಗಳಲ್ಲಾಗಿತ್ತು ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದದ್ದು ಕೊನೆಯದಾಗಿ. ಅದರ ನಂತರ 25 ವರ್ಷಗಳಾಗಿ ಬಿಜೆಪಿಯೇ ಅಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಡಿಯುತ್ತಿದೆ. ಆದರೆ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಪೂಜಾರಿಯವರು ಅಧಿಕಾರಕ್ಕೆ ಬರುವುದಾಗಿ ಕೆಲವು ಸಮೀಕ್ಷೆಗಳು ನಮಗೆ ತಿಳಿಸುತ್ತಿದೆ. ಇಲ್ಲಿ ನಾನು ತೋರಿಸಿದಂತಹ ಸಮೀಕ್ಷೆಯು ಎಷ್ಟಕ್ಕೆ ಸತ್ಯವಾಗಿರುವುದೆಂದು ನಮಗೆ ಹೇಳಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಫೇಕ್ ಆಗಿರಬಹುದು ಅಥವಾ ಕೆಲವೊಮ್ಮೆ ಸರಿಯಾಗಿರಲೂಬಹುದು. ಪದ್ಮರಾಜ್ ಪೂಜಾರಿರವರು ಕೂಡ ಈ ಚುನಾವಣೆಯ ನಂತರ ನನಗೆ ಲಕ್ಷಗಟ್ಟಲೆ ಓಟುಗಳ ಅಂತರದಿಂದ ವಿಜಯವು ಲಭಿಸುವುದೆಂದು ಕೂಡ ಅವರು ಹೇಳಿದ್ದಾರೆ. ಇಲ್ಲಿ ನಾನು ಹಾಕಿರುವಂತಹ ಕೆಲವು ಫೋಟೋಗಳಲ್ಲಿ ನಿಮಗೆ ಕಾಣಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕ್ಷೇತ್ರಗಳಾಗಿದೆ. ಬೆಳ್ತಂಗಡಿ, ಮೂಡುಬಿದಿರೆ, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ ಎಂಬ ಕ್ಷೇತ್ರಗಳು. ಇಷ್ಟು ಕ್ಷೇತ್ರಗಳಲ್ಲಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಚಲಾವಣೆಯಾದ ಮತವು 1,88,395 ಓಟುಗಳಾಗಿದೆ ಅಲ್ಲಿ ಚಲಾವಣೆಯಾದದ್ದು. ಹಾಗೆ ಮೂಡುಬಿದಿರೆಯಲ್ಲಿ 1,53,748, ಮಂಗಳೂರು ಉತ್ತರದಲ್ಲಿ 1,91,524, ಮಂಗಳೂರು ದಕ್ಷಿಣ 1,74,661, ಮಂಗಳೂರಿನಲ್ಲಿ 1,58,872, ಬಂಟ್ವಾಳದಲ್ಲಿ 1,85,123, ಪುತ್ತೂರಿನಲ್ಲಿ 1,74,878, ಸುಳ್ಯದಲ್ಲಿ 1,75,645 ಮತಗಳು. ಹೀಗೆ ದಕ್ಷಿಣ ಕನ್ನಡದ ಒಂದೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಇಷ್ಟಕ್ಕೂ ಮತಗಳು ಚಲಾವಣೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಸಾಧಾರಣವಾಗಿ 85% ಮತಗಳು ಯಾವಾಗಲೂ ಚಲಾವಣೆಗಳಾಗುತ್ತದೆ. ಹಾಗೆ ಈ ವರ್ಷವೂ ಕೂಡ ಹಾಗೆ ಇಷ್ಟು ಮತಗಳು 85% ಮತಗಳು ಅಲ್ಲಿ ಚಲಾವಣೆಯಾಗಿದೆ ಎಂಬುದಾಗಿದೆ ನಮಗೆ ವರದಿಗಳು ತಿಳಿಸುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಡಿತ ಬಿಟ್ಟಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಈ ಬಾರಿ ನಿಂತ ಪದ್ಮರಾಜ್ ಪೂಜಾರಿರವರು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡಿಕೊಂಡು ಅವರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಒಂದು ಸ್ಥಾನವನ್ನು ಅವರು ಪಡೆದಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾಕಂದರೆ ಅವರ ಪ್ರಚಾರನಾ ವಿಡಿಯೋಗಳು ಅಲ್ಲದಿದ್ದರೆ ಅವರ ಪ್ರಚಾರನಾ ರೀತಿಗಳು ನಾವು ನೋಡಿದರೆ ಅದರಿಂದ ನಮಗೆ ತಿಳಿಯಬಹುದು. ಅವರು ಒಂದು ಬಿಲ್ಲವರಾಗಿದ್ದಾರೆ, ಅವರೊಂದು ಪೂಜಾರಿರವರು ಕೂಡ ಆಗಿದ್ದಾರೆ. ಆದ್ದರಿಂದ ಜನರಿಗೆ ಅವರ ಸ್ವಭಾವ ಹಾಗೂ ಅವರ ಒಂದು ಸ್ಥಾನವು ಎಲ್ಲರಿಗೂ ಬಹಳ ಇಷ್ಟವಾಗಿದೆ. ಅವರು ಬರಲಿರುವ ಸಾಧ್ಯತೆಗಳು ಈ ಬಾರಿ ಅಧಿಕವಾಗಿದೆ. ಹಾಗೆ ನಾವು ಕೇಂದ್ರದಲ್ಲಿ ನೋಡಿದರೆ ಈ ಬಾರಿ ಬಿಜೆಪಿಗೆ ಬಹಳ ಸೋಲುವ ಭೀತಿಯು ಅಧಿಕವಾಗಿದೆ. ಕಾರಣವೇನೆಂದರೆ ಇಂಡಿಯಾ ಮೈತ್ರಿಕೂಟವಾಗಿದೆ. ಇಂಡಿಯಾ ಎಂಬ ಮೈತ್ರಿಕೂಟವು ಬಹಳ ಶಕ್ತಿಯಾಗಿ ಪ್ರವರ್ತಿಸುತ್ತಿದೆ. ಅವರು ಎಲ್ಲ ಕಾರ್ಯಗಳನ್ನು ಕೂಡ ಎಲ್ಲ ವಿಷಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡುತ್ತಿದ್ದಾರೆ. ಅವರ ಮೈತ್ರಿಗೆ ಬಹಳ ಶಕ್ತಿಯು ಈಗ ತುಂಬಿದೆ. ಕೇರಳದಲ್ಲಾದರೂ ಕರ್ನಾಟಕ ಹಾಗೂ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಈ ದಕ್ಷಿಣ ಭಾರತದಲ್ಲಿ
BJPಗೆ ಸೀಟು ಸಿಗುವುದು ಬಹಳ ಕಡಿಮೆಯಾಗಿದೆ. ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ 0 ಸೀಟಾಗಿದೆ ಇಷ್ಟು ವರ್ಷ ಸಿಕ್ಕಿದ್ದು. ಹಾಗೆ ಇನ್ನೂ ಕೂಡ ಮುಂದುವರಿಯುವುದರಲ್ಲಿ ನಿಸ್ಸಂಶಯ. ಹಾಗೆ ಕರ್ನಾಟಕದಲ್ಲಿ ಈಗ ಇರುವುದು 3 ಸೀಟಾಗಿದೆ ಕಾಂಗ್ರೆಸ್ಗೆ. ಆದರೆ DK ಶಿವಕುಮಾರ್ ರವರು ಹಾಗೂ ಸಿದ್ದರಾಮಯ್ಯರವರಂತಹ ಕಾಂಗ್ರೆಸ್ನ ಪ್ರಮುಖ ನೇತಾರರು ಈ ಹಿಂದೆ ರಾಜ್ಯಸಭಾ ಚುನಾವಣೆಯಲ್ಲಿ ಪ್ರೆಡಿಕ್ಷನ್ಗಳನ್ನು ಹೇಳಿದವರಾಗಿದ್ದಾರೆ. ಅವರು 136 ಸೀಟು ಎಂದು DK ರವರು ಹೇಳಿದರು. ಅದರಲ್ಲಿ 1 ಸೀಟು ತಪ್ಪಿಕೊಂಡು, ಅದು ಕೂಡ 36 ಸೀಟು ಸಿಕ್ಕಲು 35 ಸೀಟು ಸಿಕ್ಕಿತ್ತು. ಇನ್ನು 1 ಸೀಟು ಅದು ಸ್ವಲ್ಪ ಓಟುಗಳ ಅಂತರದಿಂದ ಅಲ್ಲಿ ಸೋತಿದ್ದಾರೆ ಒಂದು ಅಭ್ಯರ್ಥಿಯು. ಹಾಗೆ DK ಶಿವಕುಮಾರ್ ರವರ ಪ್ರೆಡಿಕ್ಷನ್ಗಳು ಯಾವಾಗಲೂ ಕರೆಕ್ಟ್ ಆಗುತ್ತದೆ. ಹಾಗೆ ಸಿದ್ದರಾಮಯ್ಯರವರು ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ 130+ ಸೀಟುಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿಜಯಗೊಳ್ಳುತ್ತದೆ ಎಂದು ಹೇಳಿದರು. ಅದು ಕೂಡ ಅಲ್ಲಿ ಸರಿಯಾಗಿದೆ. ಹೀಗೆ ಅವರ ಪ್ರೆಡಿಕ್ಷನ್ಗಳು ಯಾವಾಗಲೂ ಸರಿಯಾಗಿರುತ್ತದೆ. ಹಾಗೆ ಇವರು ಕೂಡ ಈಗ ಹೇಳಿದ್ದು 28 ಸೀಟುಗಳಾಗಿದೆ ಕರ್ನಾಟಕದಲ್ಲಿ ಲೋಕಸಭಾ ಆಗಿರುವುದು. ಅದರಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಹೇಳುವುದು 28ರಲ್ಲಿ 24ರಷ್ಟು ಸೀಟುಗಳನ್ನು ಕಾಂಗ್ರೆಸ್ ಈ ಬಾರಿ ಹಿಡಿಯುತ್ತದೆ ಎಂದಾಗಿದೆ. ಹಾಗೆ ಕರ್ನಾಟಕದಲ್ಲೂ ಅಷ್ಟು ಸೀಟು ಬಂದರೆ ತಮಿಳುನಾಡು, ಕೇರಳದಲ್ಲಿ ಒಳ್ಳೆಯ ಸೀಟುಗಳು ಲಭಿಸಬಹುದು. ಕೇರಳದಲ್ಲಿ CPM ಹಾಗೂ UDF ಕಾಂಗ್ರೆಸ್ ಈ 2 ಪಕ್ಷಗಳು ಕೂಡ ಮೈತ್ರಿಯಾಗಿದೆ. ಅದರಿಂದ ಕೇರಳದಲ್ಲಿನ ಎಲ್ಲ ಸೀಟುಗಳು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ, ಇಂಡಿಯಾ ಮೈತ್ರಿಕೂಟಕ್ಕೆ ಲಭಿಸುವುದು. ಹಾಗೆ ತಮಿಳುನಾಡಿನಲ್ಲೂ ಕೂಡ ಎಲ್ಲವೂ ನಮಗೆ ಲಭಿಸುವುದು. ಹಾಗೆ ಉತ್ತರ ಪ್ರದೇಶ, ಗುಜರಾತ್ನಲ್ಲಿರುವಂತಹ ಗುಜರಾತ್ನಲ್ಲಿ 1 ಸೀಟು, 1 ಖಾತೆಯು BJPಗೆ ತೆರೆದಾಗಿದೆ. ಅದೆಲ್ಲರಿಗೂ ನಿಮಗೆ ಗೊತ್ತಿರುವ ವಿಷಯ. ನಾನು ಮುಂದೆ ಒಂದು ವಿಡಿಯೋ ಹಾಕಿದ್ದೆ ಅದರ ಕುರಿತಾಗಿ. ಹಾಗೆ ಗುಜರಾತ್ನಲ್ಲೂ ಕೂಡ ಸ್ವಲ್ಪ ಸೀಟುಗಳು ಗೆಲ್ಲುವ ಒಂದು ನಿರೀಕ್ಷೆಯು ಕಾಂಗ್ರೆಸ್ಗೆ ಇದೆ. ಹಾಗೆ ಉತ್ತರ ಪ್ರದೇಶದಲ್ಲಿ 80ರಷ್ಟು, ಸರಾಸರಿ 80ರಷ್ಟು ಸೀಟುಗಳು ಉತ್ತರ ಪ್ರದೇಶದಲ್ಲಿದೆ. ಅದರಲ್ಲೂ ತುಂಬ ಸೀಟುಗಳನ್ನು ಕಾಂಗ್ರೆಸ್ ಈ ಬಾರಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಯಾಕಂದರೆ ಈ ಚುನಾವಣೆಯ ಸಮಯದಲ್ಲೂ ಕೂಡ BJPಯವರು ಅವರ ಮುಖವಾಡವನ್ನು ಕಳಚಿಕೊಂಡು ರೈತರಿಗೆ ಅತ್ಯಂತ ತುಂಬ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ. ತುಂಬ ಅವರನ್ನು ಕಷ್ಟಗೊಳಿಸುತ್ತಿದ್ದಾರೆ. ಅವರಿಗೆ ಪ್ರತಿಭಟನೆಗಳನ್ನು ಮಾಡಲಿರೋ ಚಾನ್ಸ್ ಕೊಡುವುದಿಲ್ಲ. ಅವರ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ. ಹೀಗೆ ಮಾಡುತ್ತಿರುವಾಗ ರೈತರ ಓಟುಗಳೆಲ್ಲವೂ ಕಾಂಗ್ರೆಸ್ಗೆ ಸಿಗಬಹುದು. ರೈತರ ಸಾಲ ಮನ್ನಾ ಮಾಡುವುದೆಂದು ಕಾಂಗ್ರೆಸ್ ಹೇಳಿದೆ. ಮಹಿಳೆಯರಿಗೆಲ್ಲರಿಗೂ, ಪಾಪದವರಿಗೆ 1 ವರ್ಷದಲ್ಲಿ 1 ಲಕ್ಷ ರೂಪಾಯಿಗಳನ್ನು ನೀಡುವುದೆಂದು ಕಾಂಗ್ರೆಸ್ನ ಭರವಸೆ ಇದೆ. ಹೀಗೆ ಹಲವಾರು ರೀತಿಯ ಉದ್ಯೋಗ ಹಾಗೂ ಹೀಗೆ ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಆಗುತ್ತೇನೆ. ಬರುವ ವಿಡಿಯೋದಲ್ಲಿ ಕಾಣೋಣ. ಅಷ್ಟರವರೆಗೆ ಬಾಯ್.